ಅಯ್ಯೋ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಗುರು, ನಾನು ಇಲ್ಲೇ ಕೂತ್ಲೆ, ನೀವ್ ಹೋಗ್ರಲ್ಲೇ ಆಗ್ತಾ ಇಲ್ಲ ನಂಗೆ. ಗೈಸ್ ಒಂದ್ ಸೆಕೆಂಡ್ ಹೋಲ್ಡ್ ಆನ್ ಮಾಡಿ. ಇವತ್ತು ನಾನ್ ಬಂದಿರೋ ಅಂತಿಂತ ಜಾಗಕ್ಕಲ್ಲ, ಒನ್ ಆಫ್ ದ ಕರ್ನಾಟಕದ ಕ್ರೇಜಿಯಸ್ಟ್ ಜಾತ್ರೆಗೆ ಬಂದಿದೀನಿ. ಮೊದ್ಲು ನಮ್ಮೂರ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಬಾ, ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ಇದು ಕರ್ನಾಟಕದಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಜಾತ್ರೆ ನಡೆಯೋದು. 2 years ಒಂದ್ಸಲ ಸಿರ್ಸಿಯಲ್ಲಿ ನಡೆಯುತ್ತೆ. ಇದಂತ ಇಂತ ಸಿಂಪಲ್ ಜಾತ್ರೆ ಅಲ್ಲ, ಫುಲ್ ಪವರ್ ಹೌಸ್. ವೆಲ್ಕಮ್ ಟು ದ ಸಿರ್ಸಿ ಜಾತ್ರೆ. ತುಳಸಿ ಕೋಮಲವೇಣಿ ನೋಡಿ ಗೈಸ್, ನಾನು ಪ್ರಶಾಂತ್ ಇವಾಗ ಜಾತ್ರೆಯಲ್ಲಿ ಬೆಳಿಗ್ಗೆ ನಡ್ಕೊಂಡು ಹೋಗ್ತಾ ಇದೀವಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಎಕ್ಸ್ಪೀರಿಯನ್ಸ್ ಹೇಳಿ ನಮ್ ಜನರಿಗೆಲ್ಲ ಏನ್ ಅನಿಸ್ತಾ ಇದೆ? ಹಿರಿಯರಿ ಒಂದ್ ನಿಮಿಷ ಮೈಕ್ ಕೊಡ್ತೀನಿ, ಆಮೇಲೆ ಮೈಕ್ ಕೊಟ್ಮೇಲೆ ಮಾತಾಡಿ. ಹೇಳಿ, ಹೆಂಗಿದೆ ಸಿರ್ಸಿ ಜಾತ್ರೆ ಎಕ್ಸ್ಪೀರಿಯನ್ಸ್? ಸಿರ್ಸಿ ಜಾತ್ರೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ಜಾತ್ರೆ ತರ ಇದೆ ಆಯ್ತಾ, ಮತ್ತೆ ಇನ್ನೇನು ದೇಡ್ ತರ ಎಲ್ಲ ಮಾತಾಡ್ಬಿಡುದು, ಜಾತ್ರೆ ತರನೇ ಇದೆ. ನಾವು ಜಾತ್ರೆನೂ ಜಾತ್ರೆನೆ ಆಯ್ತಾ, ಒಂಥರ ಮಸ್ತ್ ಆಗಿದೆ ಅನ್ಸ್ತಾ ಇದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಇವಾಗ್ಲೇ ಹೋಗ್ಬಿಟ್ಟು subscribe ಮಾಡಿ. ನೋಡು, ಮಾತಾಡು ಅಂತ ಅಂದ್ಬಿಟ್ಟು ನಾನು ಮಾತಾಡಕ್ ಬಿಡ್ತಾ ಇಲ್ಲ, ಮಧ್ಯದಲ್ಲಿ ಇಂಟರಪ್ಟ್ ಮಾಡ್ತಾವನೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಆ ತಾಯಿನ ನೋಡಕ್ಕೆ ಎಷ್ಟು ಜನ ಭಕ್ತ ಸಾಗರವೇ ಹರಿದು ಬಂದಿದೆ ಇಲ್ಲಿ. ಇಲ್ಲೂ ರಾ ವೈಬ್ಸ್ ಕೊಡ್ತೀನಿ ನೋಡಿ. ಇವಾಗ ಬೆಳಗ್ಗೆನೆ ಎಷ್ಟು ಕ್ರೌಡ್ ಇದೆ, ಇನ್ನ ಸಾಯಂಕಾಲ ಎಲ್ಲ ಬಂದ್ರೆ ಅಷ್ಟೇ. ಬನ್ನಿ ನೋಡೋಣ ಹೆಂಗಿರುತ್ತೆ ನಮ್ ಪಳಾರ್. ನಾನ್ ಕ್ಯಾಮ್ರಾ ಮಾತಾಡ್ತಾ ಪಳಾರ್ ಪರ್ಸನ್ ಕಳ್ದೋಗ್ಬಿಟ್ಟವನೆ. ಅಯ್ಯೋ ನನ್ ಮಗ ಫಸ್ಟ್ ಬೇರೆ, ಅವನಿಗೆ ಊರೇ ಗೊತ್ತಿಲ್ಲ, ಎಲ್ ಕಳ್ದೋಗೋನೋ ಗೊತ್ತಿಲ್ಲ. ಈ ಜಾತ್ರೆ ಬಂದು ಮಾರಿಕಾಂಬಾ ದೇವಿ ಅಂತ ಸಿರ್ಸಿಲಿರೋ ಒಂದು ದೇವಿಯ ಜಾತ್ರೆ. ಇದು 2 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಸಖತ್ ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ನಡೆಯುತ್ತೆ. ಇದು ಕರ್ನಾಟಕದಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಪೀಪಲ್ ಗ್ಯಾದರ್ ಆಗೋ ಜಾತ್ರೆ. ಆಲ್ಮೋಸ್ಟ್ ಅರೌಂಡ್ 40 to 50 lakhs ಪೀಪಲ್ ಗ್ಯಾದರ್ ಆಗ್ತಾರೆ ಇಲ್ಲಿ. ಈ ಜಾತ್ರೆ ಬಂದು ಸಿರ್ಸಿಲ್ ನಡೆಯೋದು. ಸಿರ್ಸಿ ಬಂದು ಅಪ್ರಾಕ್ಸಿಮೇಟ್ಲಿ ಬ್ಯಾಂಗ್ಳೂರಿಂದ ಒಂದು 450 kilometers ದೂರ. ಈ ಟೈಮ್ ನಿಮ್ಗೆ ಯಾರ್ಯಾರು ವಿಸಿಟ್ ಮಾಡಕ್ ಆಗ್ತಾ ಇಲ್ಲ, ನಮ್ ವಿಡಿಯೋ ನೋಡಿ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿ. ನೆಕ್ಸ್ಟ್ 2028 ಅಲ್ಲಿ ಇರುತ್ತೆ, ಅವಾಗ ನೀವೆಲ್ಲ ಖಂಡಿತ ವಿಸಿಟ್ ಮಾಡ್ಲೇಬೇಕು. ಇಲ್ಲಾಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ತೀರಾ ಲೈಫ್ ಅಲ್ಲಿ. ಇದೆಲ್ಲ ನಿಮ್ ಬಕೆಟ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಇವಾಗಲೇ. ಲಾಟ್ ಆಫ್ ಕ್ರೇಜಿ ಇರುತ್ತೆ, ಎಲ್ಲ ರೈಡ್ಸ್ ಇರುತ್ತೆ, ಫುಡ್ ಐಟಮ್ಸ್. ನೀವು ನೋಡ್ತಾ ಇರ್ತೀರಾ ಮುಂದೆಗಡೆ ಕ್ರೌಡ್ ನೋಡಿ ಕಲ್ಲೋಗ್ಬಿಡ್ತೀರಾ, ಹೋಗಕ್ಕೆ ಇಲ್ಲ. ಇಲ್ಲಿ ನಿಂತ್ರೆ ಅಲ್ಲಿ ಎಂಟು ಪದ ಎಲ್ಲ ಅವರೇ ಬಿಸಾಡ್ಬಿಡ್ತಾರೆ. ಕ್ರೇಜಿ ಆಗಿರುತ್ತೆ ಎಕ್ಸ್ಪೀರಿಯನ್ಸ್. ಬನ್ನಿ, ನಾನು ಮಾಡ್ತೀನಿ, ನಿಮ್ಗೂ ತೋರಿಸ್ತೀನಿ, ಎಲ್ಲಾರು ಎಂಜಾಯ್ ಮಾಡೋಣ. ಬನ್ನಿ. ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ. ಗೈಸ್ ಇವತ್ತು ಮಸ್ತಾಗಿ ಫುಲ್ ತಿನ್ನೋದು, ಆಟ ಆಡೋದು, ಎಲ್ಲ ಮಾಡೋದು. ಇವಾಗ ಫಸ್ಟ್ ಟ್ರೈ ಬಂದು ಗೋಬಿ. ಓಕೆ, ಅಷ್ಟೇನ್ ಸೂಪರ್ ಆಗಿಲ್ಲ, ಆವರೇಜ್. ಬರೀ ಇಷ್ಟಕ್ಕೆ 50 ರೂಪಾಯಿ. ಫುಲ್ ಬಿಸ್ನೆಸ್. ಈ ಶಾಪ್ ನೋಡ್ಕೊಂಡ್ಬಿಡಿ, ಇದು ನನ್ನ ಫೇವರೇಟ್ ಕ್ಯಾಟ್ ಶಾಪ್. ಆಕ್ಚುಲಿ ಜಾತ್ರೆಗೆಲ್ಲ ಇಲ್ಲಿ ಇಲ್ಲ ಅಂದ್ರೂ ಈ ಶಾಪ್ ಯಾವಾಗಲೂ ಇಲ್ಲಿ ಸಿರ್ಸಿಲ್ ಇದ್ದೇ ಇರುತ್ತೆ, ಇದೇ ಜಾಗದಲ್ಲಿ ಜಾತ್ರೆಯಲ್ಲಿ ಇಟ್ಟಿರ್ತಾರೆ. ಇದು ನನ್ನ ಒನ್ ಆಫ್ ದ ಫೇವರೇಟ್ ಶಾಪ್ ಇನ್ ಸಿರ್ಸಿ. ಇವಾಗ ನನ್ನ ಫೇವರೇಟ್ ಸೇವ್ ಪುರಿ ತಿಂತಾ ಇದ್ದೀನಿ ಇಲ್ಲಿ, ನೋಡೋಣ. ಅದೇ ಟೇಸ್ಟ್ ಇದೆ. ರೆಗ್ಯುಲರ್ ಸಿರ್ಸಿ ಮನೆ ಮಿಸ್ ಇಲ್ಲ, ಇಲ್ಲಿ ಒಂದು ಪ್ಲೇಟ್ ತಿನ್ಬಿಟ್ಟೆ ಹೋಗೋದು. ಸಖತ್ತಾಗಿದೆ. ತುಂಬಾ ಎಫರ್ಟ್ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಫೋನ್ ಇಟ್ಕೊಂಡು ಹೋಗೋದು ಅಷ್ಟು ಈಸಿನೂ ಅಲ್ಲ, ಇಲ್ಲಿ ವಾಕಿಂಗ್ ಮಾಡ್ತಾ ಹೋಗೋದು ಅಷ್ಟು ಈಸಿನೂ ಅಲ್ಲ. ದಯವಿಟ್ಟು ನಿಮ್ಗೆ ವಿಡಿಯೋ ಇಷ್ಟ ಆಗ್ತಾ ಇದೆ, ಈ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ತರ ಒಳ್ಳೊಳ್ಳೆ ಕಂಟೆಂಟ್ ತರ್ತಾ ಇರ್ತೀನಿ. ಇವಾಗ ಜಾತ್ರೆ ಆದ್ಮೇಲೆ ಇಲ್ಲೇ ನಿಯರ್ ಬೈ ಒಳ್ಳೊಳ್ಳೆ ಪ್ಲೇಸ್ ಕವರ್ ಮಾಡ್ತಾ ಇರ್ತೀನಿ. ಮುಂದಿನ ಬ್ಲಾಗ್ ಅಲ್ಲಿ ಬರುತ್ತೆ, ನೋಡ್ತಾನೆ ಇರಿ. ಲೈಫ್ ಅಲ್ಲಿ ಅಂತ ಇಂತ ಯಾವ್ದೇನೋ ಜಾತ್ರೆಗಳು ನೋಡಿರ್ತೀರಾ, ಇದು ಆ ತರದ ಜಾತ್ರೆನೇ ಅಲ್ಲ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಜನ ಇರ್ತಾರೆ. ನೈಟ್ ಅಲ್ಲೂ ಇವಾಗ ಹೆಚ್ಚು ಕಮ್ಮಿ 12 ಗಂಟೆ ಆಗ್ತದೆ. ಇವಾಗ ಸೆಕೆ ಸಿಗ್ತಾ ಇದೆ ಅಂದ್ರೆ ಇಮ್ಯಾಜಿನ್ ಮಾಡಿ ಯಾವ ರೇಂಜ್ ಜನ ಇಲ್ಲಿ. ಫುಲ್ಲು ಬೆವರು ನೋಡಿ ಅಪ್ಪ. ಇವಾಗ ಇದೆಲ್ಲ ಇನ್ನು 4-5 o'clock ತನೂ ಹಿಂಗೆ ರಶ್ ಇರುತ್ತೆ. ಬೆಳಿಗ್ಗೆ 6 o'clock ತನೂ ಆಲ್ಮೋಸ್ಟ್ ಜನ ಇರ್ತಾರೆ. ಅದಾದ್ಮೇಲೆ ಇದೆಲ್ಲ ಆಫ್ ಆಗೋದು. ಇವತ್ತು ವೀಕೆಂಡ್ ಅಲ್ವಾ, ಸೊ ಹೆವಿ ಕ್ರೌಡ್ ಇರುತ್ತೆ.
ನಮ್ ಪಳಾರ್ ಪ್ರಶಾಂತ್ ಅವ್ರು ಯಾಕೋ ಕಳ್ದೋಗ್ತಾರೆ ಅಂತ ನಂಗೆ ಫೀಲ್ ಬರ್ತಾ ಇದೆ. ಏನಕ್ಕೆ ಅಂದ್ರೆ ವಿಡಿಯೋ ಅಂದ್ಬಿಟ್ಟು ಎಲ್ಲೆಲ್ಲೋ ಮಿಸ್ ಆಗ್ತಾವನೆ. ನಾನೇ ಎಲ್ಲೋ ಇದ್ದೀನಿ, ಅವನೇ ಎಲ್ಲೋ ಇದ್ದಾನೆ, ಎಲ್ಲಿ ಇದಾನ ಅಂತ ಗೊತ್ತಿಲ್ಲ. ನೋಡಿ ಬಂದ ಬರ್ತಾವ ನೋಡಿ. ದೊರೈ, ಬಾಲಾಜಿ, ಧನುಷ್, ಅಕ್ಷಯ್ ನೀವೆಲ್ಲ ಬಂದಿದ್ರೆ ಫುಲ್ ಫನ್ ಮಾಡ್ಬೋದಿತ್ತು. ಎಲ್ಲಾರನು ಮಿಸ್ ಮಾಡ್ತಾ ಇದೀವಿ. ರೆಡಿ ದುಬೈಯಿಂದ ಒಂದ್ ಫ್ಲೈಟ್ ತಗೊಂಡು ಹೆಲಿಕಾಪ್ಟರ್ ತಗೊಂಡು ಇಲ್ಲಿ ಬಂದು ಅದೊಂದು ಜೈಂಟ್ ವೀಲ್ ಮೇಲೆ ಲ್ಯಾಂಡ್ ಮಾಡ್ಕೊಂಡು ಮಸ್ತಾಗಿ ಫನ್ ಮಾಡ್ಬೋದಿತ್ತು. ಎಲ್ಲಾರನು ಮಿಸ್ ಮಾಡ್ತಾ ಇದೀವಿ. ಬರ್ರಿ ಅಂದ್ರೆ ಅಷ್ಟ್ ಬನ್ನಿ ಅಂದ್ರೂ ಬಂದಿಲ್ಲ. ನಿಮ್ ಬ್ಯಾಡ್ ಲಕ್. ಮುಂದೆ ಕಡೆ ನೋಡಿ ಒಂದ್ ಫುಲ್ ಬಾಯ್ಸ್ ಗ್ಯಾಂಗ್ ಹೆಂಗೆ ಫನ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಸೈಕಾಗಿ ಫನ್ ಮಾಡ್ತಾ ಇದಾರೆ. ನಾವು ಫನ್ ಮಾಡ್ಬೋದಿತ್ತು. ನನ್ನ ತಮ್ಮ ಇದಾನೆ ನೋಡಿ, ಇವನು ಏನು ಮಾತಾಡೋದಿಲ್ಲ. ಇವನು ಸುಮ್ನೆ ಹಂಗೆ ಪಳಾರ್ ತರ ಹೋಗ್ತಾ ಇರ್ತಾನೆ. ಅದೇ ಆಕ್ಚುಲಿ ಪಳಾರ್ ಟೈಟಲ್ ಬಂದು ನಮ್ ಪ್ರಶಾಂತ್ಗೆನೆ ಸೂಟ್ ಆಗೋದು. ಪಳಾರ್ ಅವ್ರ ಹೆಂಗಿದ್ದಾರೆ ಕ್ರೌಡ್? ಅಯ್ಯೋ ನನ್ ಕೈಯಲ್ಲಿ ಆಗ್ತಾ ಇಲ್ಲ ದೇವರಾಣೆ, ವಿಡಿಯೋನು ಮಾಡಕ್ಕಾಗ್ತಿಲ್ಲ. ಸುಮ್ನೆ ಅದೇ ಇಲ್ಲ ನಿಂತ್ಕೊಂತ ಅವರೇ ತಳ್ಟವ್ರೆ. ಇಲ್ಲಿ ಇದ್ರೆ ಸಾಕು, ಅಲ್ಲಿಂದೆಲ್ಲ ಹೋಗ್ತಾ ಇರ್ತೀವಿ. ಏನ್ ಎಫರ್ಟ್ಸ್ ಎಲ್ಲ ತುಂಬಾ ಹಾಕ್ಬೇಕಂತ ಏನಿಲ್ಲ. ಇಲ್ಲಿ ನಿಂತ್ಕೊಂಡ್ರೆ ಸಾಕು, ಅಲ್ಲಿ ತನ ಅವರೇ ಕರ್ಕೊಂಡು ಹೋಗ್ಬಿಡ್ತಾರೆ. ಏನಿಲ್ಲ. ಏನಂತೀರಾ ಬ್ರೋ? ನೋಡಿ ಸೈಕಾಗಿ ಹಂಗೆ ಮಸ್ತಾಗಿ ಹೋಗಿ ಇಲ್ಲಿ ಇದ್ರೆ ಸಾಕು ನೋಡಿ ತಲ್ತವ್ರೆ. ಯಾವ ಮೂಮೆಂಟ್ ಅಲ್ಲಿ ಯಾವ ನನ್ನ ಮೂಮೆಂಟ್ ದೇಪ್ತಾನೆ ಅಂತ ಗೊತ್ತಿಲ್ಲ. ಇಲ್ಲಿ ಆದ್ರೂ ರಿಸ್ಕ್ ತಗೊಂಡು ವಿಡಿಯೋ ಮಾಡ್ತಾನೆ ಇದೀನಿ ಅವಾಗಿಂದ. ಮುಂದೆ ಇವಾಗ ಬರುತ್ತೆ ನೋಡಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಆಕ್ಚುಲಿ ಕರ್ನಾಟಕದಲ್ಲೇ ಸೆಕೆಂಡ್ ಬಿಗ್ಗೆಸ್ಟ್ ಜೈಂಟ್ ವೀಲ್ ಬರುತ್ತೆ. ಬನ್ನಿ ತೋರಿಸ್ತೀನಿ. ಇವಾಗ ಫುಲ್ ಫನ್ ರೈಡ್ಸ್. ಗಾಯ್ಸ್ ನೋಡಿ ಫೈನಲಿ ಪ್ಲೇ ಝೋನ್ ಬಂದಿದೀವಿ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಗೇಮ್ಸ್ ಇರುತ್ತೆ. ಇಲ್ಲಿ ನೋಡಿ ಇವಾಗ ಜೈಂಟ್ ವೀಲ್ ಆಡಕ್ ಹೋಗ್ತಾ ಇದೀವಿ ನಾವು. ಫುಲ್ ರಶ್. ಇಲ್ಲಿಂದ ಆಲ್ರೆಡಿ ವೇಟಿಂಗ್. ಇಲ್ಲ ನೋಡಿ ಮೇಲ್ಗಡೆ ಅಷ್ಟು ಲೈಟ್ ವೇಟಿಂಗ್ ಅಲ್ಲೇ ಇದಾರೆ. ಎಲ್ಲ ಫುಲ್ ಕ್ಯೂ ಅಲ್ಲಿ ಇದೀವಿ. ಮಸ್ತಾಗಿ ನೋಡೋಣ ಹೆಂಗಿದೆ ಅಂತ. ನಮ್ಮ ಪಳಾರ್ ಅವ್ರದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್. ಅವ್ರು ಇಲ್ಲಿದಾರೆ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಹೋಗೇ ಇಲ್ವಂತೆ. ಜೈಂಟ್ ವೀಲ್ ಸ್ಪೀಡ್ ನೋಡೋಣ ಗಾಬರಿ ಹತ್ಬಿಟ್ಟವನೆ. ಇನ್ನು ಹತ್ತದ ಮೇಲೆ ಅವ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಬನ್ನಿ ನೋಡೋಣ. ಫುಲ್ ಫನ್ ಆಗಿರುತ್ತೆ. ಬನ್ನಿ ಫುಲ್ ಫನ್ ಮಾಡೋಣ ಜೈಂಟ್ ವೀಲ್ ಅಲ್ಲಿ. ಇದು ಆಕ್ಚುಲಿ ಸಖತ್ತಾಗಿದೆ. ಅದು ಸರ್ಕಾರ ಅಂತೆ. ನೋಡೋಣ ಯಾವ ಬಸ್. ಆಕ್ಚುಲಿ ಫಸ್ಟ್ ಬಾಸ್ಕೆಟ್ ಸಿಕ್ಕರೆ ಅದನ್ನ ಟಾಪ್ ಅಲ್ಲಿ ಹೋಗ್ಬಿಟ್ಟು ನಿಲ್ಲಿಸ್ತಾರೆ. ಸೈಕ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್. ನೋಡೋಣ ನಮ್ ಲಕ್ಕಿದ್ರೆ ಟಾಪ್ ಬಾಸ್ಕೆಟ್ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ನೋಡೋಣ. ನೋಡಿದ್ರಲ್ಲ ಹೆಂಗಿದೆ, ಸೈಕ್ ಆಗಿದೆ ನೋಡಿ. ಇದ್ರ ಸ್ಪೀಡ್ ನೋಡಿ. ಸ್ಪೀಡ್ ನೋಡಿ. ಸೂಪರ್ ಆಗಿದೆ. ನಾನು ಟ್ರೈ ಮಾಡ್ಬೇಕು ಅನಿಸ್ತದೆ. ಅಣ್ಣ ಫುಲ್ ಗಾಬರಿ ಆಗ್ಬಿಟ್ಟವ್ರೆ. ಗಾಬರಿ ಆಗ್ಬಿಟ್ಟಿದೆ. ಮೇಲ್ ಹೋಗ್ಬೇಕಾದ್ರೆ ಏನಿಲ್ಲ, ಕೆಳಗೆ ಹೋಗ್ಬೇಕಾದ್ರೆ ಬಾಲ್ಸೆ ಬಾಯಿಗೆ ಬರೋ ತರ ಇರುತ್ತೆ. ನೆಕ್ಸ್ಟ್ ಇವಾಗಂತೂ ನಾವು ಲೇಟ್ ಆಗತ್ತಿದ್ವಿ. ನಮ್ನ ತಂದಿ ಇಲ್ಲಿ ಮೇಲಗಡೆ 20 ಅಡಿ, ಅಯ್ಯೋ 20 ಅಡಿ ಅಂತಿದ್ದೀನಿ, 100 ಅಡಿ ಮೇಲಗಡೆ ನಿಲ್ಸ್ಬಿಟ್ಟವ್ರೆ. ಪಳಾರ್ ಇಳ್ಬಿಟ್ಟು ಬಂದ ಫುಲ್ ಶೋ ಅಲ್ಲಿ. ಫುಲ್ ಗಾಬರಿ ಆಗ್ಬಿಟ್ಟು ಕಾಲೆಲ್ಲ ನಡ್ಕೊಂಡು ಇಳಿತಾನೆ. ಇವಾಗ ಕೆಳಗಡೆ ನಮ್ಮ ನೋಡಿ ಓಡಾಡ್ತಾನೆ. ಗುಡುಗುಡು ಅಂತ ಓಡ್ತಾನೆ. ಫುಲ್ ಗಾಬರಿ ಆಗ್ಬಿಟ್ಟವನೆ ಪಳಾರ್. ಮಿನಿ ಡ್ರ್ಯಾಗನ್ ಕೊಲಂಬಸ್ ಆಡಕ್ ಹೋಗ್ತಾ ಇದೀವಿ ನೋಡಿ. ಡ್ರೈವರ್ ಗುಣದಾಗ ಪಟ್ಟೆ ಬಂಗಾರ, ರೈತ ಸಾಕಿದ ಟೈಗರ್. ಇವಾಗ ಎಡ್ಜಲ್ಲಿ ನಿಂತ್ಕೊಂತೀವಿ. ಸೀನಿಯರ್ ನಾವೆಲ್ಲ ಎಡ್ಜಲ್ಲಿ ನಿಂತ್ಕೊಂಡು ಆಟ ಆಡೋರು. ಫುಲ್ ಸಾಂಗ್ ಹಾಕಿದ್ದಾರೆ ಮಸ್ತಾಗಿ. ಇವಾಗ ಟಾಪ್ ಅಲ್ಲಿ ಕುತ್ಕೊಂಡಿಲ್ಲ, ನಿಂತ್ಕೊಂಡಿದೀವಿ. ಎಲ್ಲ ನಿಂತ್ಕೊಂಡಿರೋ ನೋಡಿ. ಏನಂತ ಆಡ ಹತ್ತಿರ ತಿರುಗಿ ನೋಡ್ತಾರ ನಿನ್ನಂತ. ನನ್ ಕೈಯೆಲ್ಲ ಅಡ್ಡ ಬಂದ್ಬಿಟ್ಟಿದೆ. ಎಲ್ಲ ಜಗದ್ಬಿಡೆ. ಅವನ ಕಡೆ ಮಗ ಮಾಲ್ ಅವನ ಹಿಡ್ಕೊಂಡ್ ಬಂದಿ. ಅದೆಲ್ಲ ಮರಿಲ್ ಹಾಕ್ಬಿಡಿ. ಹೆಂಗೆ ಇದು ಆಟ ಆಡಕ್ ಹೋಗ್ತಾ ಇದೀವಿ. ಮಕ್ಕಳು ಸೈಕ್ ಆಗಿದೆ. ತಿರ್ಗಿದ್ದೀನಿ. ಅಯ್ಯೋ ಅಪ್ಪ ಏನ್ರಿ ಇವ್ರು ಬೈಕ್ ಓಡಿಸ್ತಾರ, ಕಾರ್ ಓಡಿಸ್ತಾರ, ಏನು ಎಲ್ಲ ಓಡಿಸ್ತಾವ್ರೆ. ಅಯ್ಯಯ್ಯೋ 90 ಡಿಗ್ರಿ. ಅಮ್ಮ ಅಲ್ಲ ಬೀಜ. ಅಪ್ಪ ನೋಡಿ ಎಲ್ಲ ಲೇಡೀಸ್ ಓಡಿಸಿದ್ದು ಬೈಕು. ಜೆಂಟ್ಸ್ ಅನ್ಕೊಂಡ್ರಿ, ಎಲ್ಲ ಲೇಡೀಸ್ ಗಳು ಓಡಿಸಿದ್ದು. ಅಯ್ಯೋ ಮೀಟರ್ ಬೇಕು. ಸಿಂಪಲ್ ಅಲ್ಲ, ಮೀಟರ್ ಬೇಕು. ಫುಲ್ ಪಳಾರ್ ಶೋ.
ತಿರ್ಸಿ ಮಾರಿಕಾಂಬ ದೇವಸ್ಥಾನಕ್ಕೆ ಮತ್ತು ಈ ದೇವಿಗೆ ಆಲ್ಮೋಸ್ಟ್ 300 ಇಯರ್ಸ್ ಆಫ್ ಹಿಸ್ಟ್ರಿ ಇದೆ. ಅದೇನು ಅಂದ್ರೆ ಫಸ್ಟ್ ಇದು ವಿಜಯನಗರ ಎಂಪೈರ್ ಸೋಂದಾ ಡೈನೆಸ್ಟಿ ಅಂತ ಇಲ್ಲೊಂದಿತ್ತು. ಆ ಟೈಮಲ್ಲಿ ಇಲ್ಲಿ ಒಂದು ಕೆರೆಯಲ್ಲಿ ಒಂದು ಬಾಕ್ಸ್ ಸಿಗುತ್ತೆ. ಒಬ್ಬ ಪರ್ಸನ್ಗೆ ಅದು ನಿದ್ರೆಯಲ್ಲಿ ಬಂದ್ಬಿಟ್ಟು ಕನ್ಸಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ, ಈ ತರ ಇದೆ ಇಲ್ಲಿ ಬಂದು ನೋಡು ಅಂತ. ಅವ್ರು ಅಲ್ಲೋಗಿ ನೋಡಿದಾಗ ಅಲ್ಲೊಂದು ಬಾಕ್ಸ್ ಸಿಗುತ್ತೆ, ಅದ್ರ ಒಳಗಡೆ ವುಡನ್ ಪೀಸಸ್ ಇರುತ್ತೆ. ಸೊ ಅವರು ಒಬ್ಬರೇ ಹೋಗೋದು ಬೇಡ ಅಂದ್ಬಿಟ್ಟು ಎಲ್ಲಾರನ್ನು ಊರವ್ರಿಗೆಲ್ಲ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಸೊ ಆ ಕರ್ಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ ಆ ಬಾಕ್ಸ್ ಆಗಿ ನೋಡಿದ್ರೆ ಎಲ್ಲ ವುಡನ್ ಪೀಸಸ್ ಇರುತ್ತೆ. ಸೊ ಅದನ್ನೆಲ್ಲ ಜಾಯಿಂಟ್ ಮಾಡಿದಾಗ ಈ ದೇವಿ ವಿಗ್ರಹ ಆಗುತ್ತೆ. ಆಲ್ಮೋಸ್ಟ್ 6 to 7 ಫೀಟ್ ಅಷ್ಟು ಹೈಟ್ ಆಗಿರೋ ಒಂದು ವಿಗ್ರಹ ಸೃಷ್ಟಿ ಆಗುತ್ತೆ. ಅವಾಗ ಇಲ್ಲಿ ಹಿಮ್ಮಡಿ ಪುಲಕೇಶಿ ಅವ್ರ ಫ್ಯಾಮಿಲಿಯ ಯಾವ್ದೋ ಒಬ್ರು ರಾಜ ಇರ್ತಾರೆ, ಅವ್ರ ಹೆಸರು ನಾನು ಕೆಳಗಡೆ ಹಾಕಿರ್ತೀನಿ, ನನ್ಗೆ ಇವಾಗ ನೆನಪಾಗ್ತಾ ಇಲ್ಲ. ಸೊ ಅವ್ರು ಬಂದ್ಬಿಟ್ಟು ಈ ದೇವಸ್ಥಾನನ ಸ್ಥಾಪನೆ ಮಾಡ್ತಾರೆ. ಜಾತ್ರೆ ಅಂದ್ರೆ ಬರೀ ರೈಡ್ ಆಡ್ಕೊಂಡು ಪಾನಿಪುರಿ ತಿನ್ಕೊಂಡು ಅದು ಇದು ಪಿಪಿ ಉಳ್ಕೊಂಡು ಇದಿಷ್ಟೇ ಜಾತ್ರೆ ಅಲ್ಲ. ಈ ಸಿರ್ಸಿ ಜಾತ್ರೆಗೆ 300+ ಇಯರ್ಸ್ ಇತಿಹಾಸನೇ ಇದೆ. ಇದನ್ನೆಲ್ಲ ನೋಡೋಕೆ ಎಲ್ಲೆಲ್ಲಿಂದನೋ ಬರ್ತಾರೆ ಜನಗಳು. ಇದು ಬರೀ ಇದಿಷ್ಟೇ ಅಲ್ಲ, ಇದು ನಮ್ ಕಲ್ಚರ್ನ ತೋರಿಸುತ್ತೆ. ಇದು ಅದಷ್ಟೇ ಅಲ್ಲದೆ ಎಲ್ಲ ಫ್ಯಾಮಿಲಿ ಗ್ಯಾದರ್ ಆಗ್ತಾರೆ, ಹಳೆ ಫ್ರೆಂಡ್ಸ್ ನ ಮೀಟ್ ಮಾಡ್ತಾರೆ. ಅದೊಂಥರ ಡಿಫ್ರೆಂಟ್ ವೈಬ್ ಇರುತ್ತೆ, ಡಿಫ್ರೆಂಟ್ ಮಜಾ ಕೊಡುತ್ತೆ. ಎಲ್ಲಾ ಜನರು ಇಡೀ ಊರು ಫುಲ್ ಖುಷಿಯಾಗಿರ್ತಾರೆ. ಅಷ್ಟೇ ನೋಡಿ, ಆಲ್ಮೋಸ್ಟ್ ಎಲ್ಲ ಪೇಟೆ ಖಾಲಿ ಆಗ್ತಾ ಇದೆ, ಎಲ್ಲಾರು ವಾಪಸ್ ಹೋಗ್ತಾ ಇದಾರೆ ಇವತ್ತು. ಮತ್ತೆ ಇನ್ನ ನಾಳೆ ಸಂಡೇ ಎಕ್ಸ್ಟ್ರೀಮ್ ರಶ್ ಆಗಿರುತ್ತೆ. ಇವತ್ತೇನ್ ನೋಡಿದೀರಾ ಅದ್ರದ್ದು ಡಬಲ್ ಕ್ರೌಡ್, ಡಬಲ್ ಫನ್ನು, ಡಬಲ್ ಡೋಸ್ ಇರುತ್ತೆ. ನಾಳೆ ನನ್ ಕೈಲಿ ಬರಕ್ಕಾಗಲ್ಲ, ಇವತ್ತೇ ಸುಸ್ತಾಗೋಯ್ತು. ಅದಕ್ಕೆ ಇಲ್ಲಿಗೆ ಇವತ್ತಿನ ಮುಗಿಯುತ್ತೆ.